ನಿನಗಾಗಿ ಭಾಗ 74. ದಮಯಂತಿ ವಿಕ್ರಮ್ಗೆ ಕಾಲ್ ಮಾಡಿ ಕೇಳುತ್ತಾಳೆ, ಏಕೆ ನೀವು ಹೇಳದೆ ಮಾಡದೆ ಕಿರಣ್ ಹಿಂದೆ ಹೊರಟು ಹೋದಿರಿ? ಏನು ವಿಷಯ? ನೀವು ಅಷ್ಟೊಂದು ಆತುರದಿಂದ ಗಾಬರಿಯಾಗಿ ಕಿರಣ್ ಹಿಂದೆ ಹೋಗಿದ್ದು ಅಂತ ಕೇಳಿದಾಗ ವಿಕ್ರಮ್ ಸ್ವಲ್ಪ ಹೊತ್ತು ಮೌನವಾಗಿದ್ದ. ನಂತರ ನಿಧಾನವಾಗಿ, ದಮಯಂತಿ, ನಿನ್ನೆ ರಾತ್ರಿ ನಡೆದ ವಿಷಯದಿಂದ ಏನಾದರೂ ಅವರು ಬೇಸರವಾಗಿರಬಹುದು. ಅಮ್ಮನಿಗೆ ಹುಷಾರಿಲ್ಲವಾದರೂ ನಿನ್ನ ಹೆಂಡತಿಯ ಜೊತೆ ಇದ್ದೆ ಅಂತ ಹೇಳಬೇಕಾದಾಗ ಅವಳ ಧ್ವನಿ ನಡುಗುತ್ತಿತ್ತು, ಕಣ್ಣುಗಳು ತುಂಬಿ ಬಂದಿತ್ತು. ಸ್ವಲ್ಪ ಕ್ಷಣದಲ್ಲಿ ಅವಳು ಅಳುವ ರೀತಿ ಇದ್ದಳು. ಆಗ ವಿಕ್ರಮ್, ಆ ರೀತಿ ಏನೂ ಅಲ್ಲ, ಅವನಿಗೆ ಇನ್ನೊಂದು ಎಮರ್ಜೆನ್ಸಿ ಇತ್ತಂತೆ, ಅದಕ್ಕಾಗಿ ಅವನು ಹೋದ. ಅವನ ಹಿಂದೆ ನಾನು ಹೋದೆ ಅಷ್ಟೇ. ಅವನನ್ನು ನೋಡಿ ತುಂಬ ವರ್ಷಗಳೇ ಆಗಿತ್ತು. ಅವನನ್ನು ಬಿಟ್ಟು ಇರಲು ಸಾಧ್ಯವಾಗಿರಲಿಲ್ಲ. ಸ್ವಲ್ಪ ಹೊತ್ತು ಅವನ ಜೊತೆ ಸಮಯ ಕಳೆಯೋಣ ಅಂತ ಹೋದೆ. ಇವನು, ಸರಿ ಅಮ್ಮ ಹೇಗಿದ್ದಾರೆ ಹೇಳು ಅಂತ ಕೇಳುತ್ತಾನೆ. ಈಗ ಪರವಾಗಿಲ್ಲ, ಸ್ವಲ್ಪ ಪ್ರಜ್ಞೆ ಬಂದಿತ್ತು. ನಮ್ಮನ್ನೆಲ್ಲ ನೋಡಿ ಖುಷಿಪಟ್ಟರು. ನಿಮ್ಮನ್ನು ಕೇಳಿದರು. ನೀವು ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೀರಾ ಅಂತ ಹೇಳಿದೆ. ನಿಮ್ಮ ಅಪ್ಪ ಇದ್ದಾಗ ಅವರಿಗೆ ಪ್ರಜ್ಞೆ ಬಂದಿತ್ತು. ಅಪ್ಪನನ್ನು ನೋಡಿ ತುಂಬ ಖುಷಿಪಟ್ಟರು. ನಾನು ಈಗ ಬರಬೇಕಾ ಅಂತ ವಿಕ್ರಮ್ ದಮಯಂತಿಯನ್ನು ಕೇಳಿದಾಗ, ಬೇಡ, ನಾನು ಅಜ್ಜಿಯ ಜೊತೆ ಬರುತ್ತೇನೆ ಅಂತ ಹೇಳಿದಳು. ಹೇಗಿದ್ದರೂ ವಿಸಿಟರ್ಸ್ ಒಳಗಡೆ ಹಲೋ ಇಲ್ಲ ಅಂತ ಹೇಳಿದಳು. ಆದರೂ ಕೂಡ ವಿಕ್ರಮ್ಗೆ ಸಮಾಧಾನವಾಗುತ್ತಿಲ್ಲ. ಎಂದೂ ಕೂಡ ಅವನು ಅವಳನ್ನು ಈ ರೀತಿ ಒಬ್ಬಳನ್ನೇ ಬಿಟ್ಟು ಬಂದಿರಲಿಲ್ಲ. ಅಜ್ಜಿ ಇರಬಹುದು, ಅಪ್ಪ ಇರಬಹುದು, ಕೆಲಸದವರೂ ಇರಬಹುದು, ಮನೆಯ ಯಾವುದೇ ಸದಸ್ಯರು ಅವಳ ಜೊತೆ ಇದ್ದರೂ ಕೂಡ ಅವಳಿಗೆ ನನ್ನ ಜೊತೆ ಇದ್ದ ಕಂಫರ್ಟ್ ಆಗೋದಿಲ್ಲ. ಇದನ್ನೇ ಯೋಚನೆ ಮಾಡುತ್ತಾ ಹೊರಗೆ ಬಂದ. ಕಿರಣ್ ಇವನನ್ನೇ ಗುರಾಯಿಸುತ್ತಿದ್ದ. ಕಾಲ್ ಬಂತು ಅಂತ ನಾನು ರೂಮಿಗೆ ಹೋಗಿದ್ದೆ. ಇವನಿಗೆ ಏನಾದರೂ ನನ್ನ ಹೆಂಡತಿ ಕಾಲ್ ಮಾಡಿದ್ದು ತಿಳಿಯಿತ? ಮೊದಲೇ ದಮಯಂತಿಯನ್ನು ನೋಡಿದರೆ ಕೋಪಗೊಳ್ಳುತ್ತಾನೆ. ಸಡನ್ನಾಗಿ ಅವನಿಗೆ ಅನ್ನಿಸಿತು, ನನ್ನ ಹೆಂಡತಿ ಜೊತೆ ನಾನು ಮಾತನಾಡಿದರೆ ಇವನಿಗೆ ಹೇಗೆ ಕಷ್ಟ? ನಾನೇನಾದರೂ ಇವನ ಹೆಂಡತಿಯ ಜೊತೆ ಮಾತನಾಡಿದನ ಅಂತ ಜೋರಾಗಿ ನಗಲು ಶುರು ಮಾಡಿದ. ಅಷ್ಟು ತುಂಬ ಕೋಪದಲ್ಲಿ ಇದ್ದ ಕಿರಣ್ ಇವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದನು. ಏಕೆ ನೀನು ನಗುತ್ತಿದ್ದೀಯ ಅಂತ ಕೇಳಿದ. ನೀನು ಏಕೆ ಬಂದಾಗಿನಿಂದ ಒಂದೇ ಸಮನೆ ದಮಯಂತಿಯನ್ನು ಬೈಯುತ್ತಿದ್ದೀಯ? ಅವಳು ತುಂಬ ಒಳ್ಳೆಯವಳು, ಹೋಗುತ್ತಾ ಹೋಗುತ್ತಾ ಗೊತ್ತಾಗುತ್ತದೆ. ಅಮ್ಮ ಹೇಳಿದ್ದಾಳೆ ಅಂತ ಹೇಳುತ್ತೀಯ. ಎಲ್ಲ ಅತ್ತೆಯಂದಿರೂ ಕೂಡ ಸೊಸೆಯಂದಿರನ್ನು ಕಂಡರೆ ಆಗುವುದಿಲ್ಲ, ಏಕೆಂದರೆ ಅಮ್ಮನ ಪ್ರೀತಿಯ ಮಗ ನಾನು. ದಮಯಂತಿ ಬಂದ ದಿನದಿಂದಲೂ ಅವಳ ಹಿಂದೆ ಹಿಂದೆ ಸುತ್ತುತ್ತೇನೆ. ಅಮ್ಮನಿಗೆ ಅವಳ ಮೇಲೆ ನನಗೆ ಇರುವ ಪ್ರೀತಿ ಕಡಿಮೆ ಆಗುತ್ತದೆ ಅನ್ನುವ ಭಯಕ್ಕೆ ದಮಯಂತಿಯನ್ನು ದ್ವೇಷ ಮಾಡುತ್ತಾಳೆ ಅಷ್ಟೇ. ನೀನೇಕೆ ದ್ವೇಷ ಮಾಡುತ್ತೀಯ ಅಂತ ಕೇಳಿದ. ನನ್ನದು ಕೂಡ ಅದೇ ಸಮಸ್ಯೆ. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ನನಗೆ ಇರುವ ಒಬ್ಬನೇ ಒಬ್ಬ ಗೆಳೆಯ ನೀನೆ. ವಿದೇಶಕ್ಕೆ ಹೋದರೂ ಸ್ವದೇಶಕ್ಕೆ ಬಂದರೂ ನೀನೆ. ನೀನು ನಿನ್ನ ಪ್ರೀತಿಯನ್ನು ಹಂಚುತ್ತಿದ್ದೀಯಾ? ಈಗ ನಿನ್ನ ಹೆಂಡತಿಗೆ ಹೆಚ್ಚಿನ ಪಾಲನ್ನು ಕೊಡುವುದರಿಂದ ನನಗೆ ಕೊಡುವ ಪ್ರೀತಿ ಕಡಿಮೆ ಆಗುತ್ತದೆ. ನನಗೆ ನಿನ್ನನ್ನು ಬಿಟ್ಟರೆ ಇನ್ನು ಯಾರು ಇದ್ದಾರೆ ಅಂತ ಎಮೋಷ್ನಲ್ ಆದ. ಆಗ ವಿಕ್ರಮ್ ನಿಧಾನವಾಗಿ ನೆನಪಿಸಿಕೊಂಡ, ಇವನಿಗೂ ಕೂಡ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ. ಬೇರೆಯವರ ಜೊತೆ ಗೆಳೆತನ ಮಾಡುವುದಿಲ್ಲ. ಎಷ್ಟು ಬೇಕೋ ಅಷ್ಟೇ. ನನಗೆ ಇರುವ ಒಬ್ಬನೇ ಗೆಳೆಯ ವಿಕ್ರಮ್, ಅವನೇ ಸಾಕು. ಅವನು ಆಲ್ ಇನ್ ಒನ್ ಅಂತ ಹೇಳುತ್ತಾನೆ. ಪ್ರತಿಯೊಬ್ಬರ ಬಳಿ ಅಷ್ಟು ನಿಷ್ಕಲ್ಮಶವಾದ ಪ್ರೀತಿ ಅವನದು. ಅದಕ್ಕೆ ವಿಕ್ರಮ್ಗೆ ಏನು ಹೇಳಬೇಕು ಅಂತ ತಿಳಿಯಲಿಲ್ಲ. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಸ್ವಲ್ಪ ಹೊತ್ತು ಇಬ್ಬರು ಅದೇ ರೀತಿ ಇದ್ದರು. ಸಡನ್ನಾಗಿ ಹಿಂದೆಯಿಂದ ಸೂರ್ಯ ಕಿರಣ್ ಭುಜದ ಮೇಲೆ ಕೈಯನ್ನು ಇಟ್ಟರು. ಅಪ್ಪ ಅಂತ ಅವನು ಮಾತನಾಡಿಸಲು ಮುಂದೆ ಬಂದ. ಇನ್ನೊಂದು ಕಡೆ ಅವನು ಕೇವಲ ವಿಕ್ರಮ್ ಮಾತ್ರ ಅಲ್ಲ, ನಾನು ಕೂಡ ನಿನ್ನ ಪಾಲಿಗೆ ಇದ್ದೇನೆ. ಯಾವಾಗಲೂ ವಿಕ್ರಮ್ ವಿಕ್ರಮ್ ಅಂತ ಅವನ ಹಿಂದೆ ಏಕೆ ಸುತ್ತುತ್ತೀಯ? ನಿನ್ನ ಅಪ್ಪನನ್ನು ಮರೆತೇ ಬಿಟ್ಟಿದ್ದೀಯಾ ಅಂತ ಹೇಳಿದರು. ಅಪ್ಪ ಅದು ಅಂತ ಏನೋ ಹೇಳಲು ಕಿರಣ್ ಬಾಯಿ ತೆಗೆದ. ಆಗ ಅಪ್ಪ ಅವನ ಬಾಯಿಯನ್ನು ಮುಚ್ಚಿ ಹೇಳುತ್ತಾರೆ,
ಮಗು, ಸೃಷ್ಟಿಯ ನಿಯಮ ಇದು. ನೀನು ಎಷ್ಟು ದಿನ ಇರುತ್ತೀಯ ಇದೇ ರೀತಿ ಒಬ್ಬಂಟಿಯಾಗಿ? ನೀನು ಮದುವೆಯಾಗಿ ಬಿಡು. ನಿನಗೂ ಮಕ್ಕಳು ಮರಿ ಆಗಲಿ. ಆಗ ನಿನ್ನ ಬದುಕು ದೊಡ್ಡದಾಗುತ್ತದೆ. ನಿನ್ನನ್ನು ಪ್ರೀತಿಸುವ ಜನರ ಸಂಖ್ಯೆ ಹೆಚ್ಚಾಗುತ್ತದೆ. ಅವರು ನಿಜವಾಗಲೂ ನಿನ್ನವರಾಗಿರುತ್ತಾರೆ. ನಿನ್ನ ಮಕ್ಕಳು ವಿಕ್ರಮ್ನ ಮಕ್ಕಳು ಅಣ್ಣ ತಮ್ಮಂದಿರ ರೀತಿ ಇರುತ್ತಾರೆ ಅಂತ ಹೇಳಿದಾಗ ನನ್ನ ಕಣ್ಣುಗಳು ಖುಷಿಯಿಂದ ಮಿಂಚಿದವು. ನನ್ನ ಕೆಲಸವನ್ನು ನಾನು ತುಂಬ ನಿಷ್ಠೆಯಿಂದ ಇನ್ನು ಮಾಡಲೇಬೇಕು. ಹೇಗಿದ್ದರೂ ದಮಯಂತಿ ಪ್ರೆಗ್ನೆಂಟ್ ಅಲ್ಲ, ಮನೆಯವರೆಲ್ಲ ಪ್ರೆಗ್ನೆಂಟ್ ಅಂತ ಅಂದುಕೊಂಡಿದ್ದಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಗುತ್ತಿದ್ದನು. ಇತ್ತ ಕಿರಣ್ಗೆ ಕೂಡ ಅವರು ಹೇಳುತ್ತಿರುವುದು ಸರಿ ಅಂತ ಅನಿಸಿದರೂ ಕೂಡ ಅವನಿಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಅಪ್ಪ, ಸ್ವಲ್ಪ ಸಮಯ ಬೇಕು. ನಾನು ಕೇವಲ ನಿಮ್ಮಿಬ್ಬರ ಜೊತೆ ಜಾಸ್ತಿ ಇದ್ದಿದ್ದರಿಂದ ಹೊರಗಿನ ಜನಗಳ ಜೊತೆ ತುಂಬ ಮಿಂಗಲ್ ಆಗಲು ಸ್ವಲ್ಪ ಕಷ್ಟವಾಗುತ್ತದೆ. ಅದಕ್ಕಿಂತ ಜಾಸ್ತಿ ಕೆರಿಯರ್ ಅಂತ ಇಷ್ಟು ದಿನ ಎಲ್ಲ ಕಾನ್ಸಂಟ್ರೇಷನನ್ನು ಆ ಕಡೆ ಇಟ್ಟಿದ್ದೆ. ಇನ್ನು ಮೇಲೆ ಹುಡುಗಿಯರನ್ನು ನೋಡುತ್ತೇನೆ. ನನಗೆ ಇಷ್ಟವಾದರೆ ಮಾತ್ರ. ಯಾವುದೇ ಕಾರಣಕ್ಕೂ ಅರೇಂಜ್ ಮ್ಯಾರೇಜ್ ಆಗುವುದಿಲ್ಲ. ಲವ್ ಮ್ಯಾರೇಜ್ ಆದರೆ ಓಕೆ ಅಲ್ಲವೇ ಅಂತ ಹೇಳಿದ. ಈಗ ಸ್ವಲ್ಪ ವಿಕ್ರಮ್ಗೆ ಸಮಾಧಾನವಾಯಿತು. ಆದರೂ ಕೂಡ ಕಿರಣ್ ಯಾವುದೇ ವಿಷಯವನ್ನು ಹಾಗೆ ಸುಮ್ಮನೆ ಬಿಡುವುದಿಲ್ಲ. ಒಮ್ಮೆ ಹಿಡಿದ ಮೇಲೆ ಅದನ್ನು ಸಂಪೂರ್ಣವಾಗಿ ಮುಗಿಸಲೇಬೇಕು. ದಮಯಂತಿಯ ವಿಷಯವನ್ನು ಇಷ್ಟು ಬೇಗ ಅವನು ಬಿಡುವುದಿಲ್ಲ. ಇಷ್ಟು ಬೇಗ ಕೂಡ ಅವಳನ್ನು ಕ್ಷಮಿಸುವುದಿಲ್ಲ. ನನ್ನ ಪ್ರೀತಿಯನ್ನು ಅವಳು ಕದ್ದಿದ್ದಾಳೆ ಅವನಿಂದ ಅಂತ ಅವನಿಗೆ ದುಃಖವಿರುವುದು. ವಿಕ್ರಮ್, ನೀನು ಊಟ ಮಾಡು, ನಾನು ಹೊರಗೆ ಹೋಗಿ ಬರುತ್ತೇನೆ ಅಂತ ಕಿರಣ್ಗೆ ಹೇಳಿದಾಗ ಕಿರಣ್ ಮುಖ ಸಪ್ಪಗೆ ಮಾಡಿಕೊಂಡ. ನಾನು ಇಂಡಿಯಾಕ್ಕೆ ಬಂದಾಗಲೆಲ್ಲ ಅಪ್ಪ ನಮ್ಮಿಬ್ಬರಿಗೆ ಕೈತುತ್ತು ಕೊಡುತ್ತಾರೆ. ಅಪ್ಪ ಬ್ಯುಸಿ ಇದ್ದಾರೆ, ನೀನು ಕೈತುತ್ತು ಕೊಡುತ್ತೀಯಾ? ಇಂದು ನೀವಿಬ್ಬರು ಮನೆಯಲ್ಲಿ ಇದ್ದರೂ ಕೂಡ ನನಗೆ ಊಟ ಮಾಡಿಸುವುದಿಲ್ಲವೇ? ನನಗೆ ಕೈತುತ್ತು ಕೊಡುವುದಿಲ್ಲವೇ ಅಂತ ಕಿರಣ್ ಕೇಳಿದಾಗ ವಿಕ್ರಮ್ಗೆ ಇಲ್ಲ ಅಂತ ಹೇಳಲು ಸಾಧ್ಯವಾಗದೆ ಅಲ್ಲೇ ಇದ್ದ ಡೈನಿಂಗ್ ಟೇಬಲ್ ಮೇಲೆ ಇಬ್ಬರು ಕುಳಿತುಕೊಂಡರು. ಕೈತುತ್ತು ಕೊಡುವುದು ಬೇಡ, ನಾನೇ ತಿನ್ನಿಸುತ್ತೇನೆ ಅಂತ ವಿಕ್ರಮ್ ಕಿರಣ್ಗೆ ತಿನ್ನಿಸಲು ಶುರು ಮಾಡಿದ. ಇಬ್ಬರು ತಮ್ಮ ಬಾಲ್ಯದ ದಿನಗಳನ್ನು ನೆನೆಸಿಕೊಳ್ಳುತ್ತಿದ್ದರು. ಆ ದಿನಗಳು ತುಂಬ ಸುಂದರವಾಗಿತ್ತು. ಯಾವಾಗಲೂ ಕಿರಣ್ ಇವರ ಮನೆಯಲ್ಲಿ ಇರುತ್ತಿದ್ದ. ದಿನಗಳು ಕಳೆದಂತೆ ಈ ಮನೆ ಅವನದೇ ಆಯಿತು. ಅಷ್ಟು ಸಲಿಗೆ ಬೆಳೆದಿತ್ತು. ಅವನ ಮನೆಗಿಂತ ಹೆಚ್ಚಿಗೆ ಅವನು ಇಲ್ಲೇ ಇರುತ್ತಿದ್ದ. ನಂತರ ಸೂರ್ಯ ಅವರೇ ಇವನು ಕೂಡ ನನಗೆ ಒಬ್ಬ ಮಗನ ರೀತಿ ಅಂತ ಅವನ ಸಂಪೂರ್ಣವಾದ ಎಜುಕೇಷನ್ ಖರ್ಚನ್ನು ಇವರೇ ವಹಿಸಿಕೊಂಡರು. ವಿಕ್ರಮ್ ಅಮ್ಮನ ಗೆಳತಿಯ ಮಗ ಕಿರಣ್ ಆಗಿದ್ದರಿಂದ ಅವರ ಅಮ್ಮ ತುಂಬ ಖುಷಿಯಿಂದ ಒಪ್ಪಿಕೊಂಡರು. ಎಲ್ಲ ಚೆನ್ನಾಗಿ ನಡೆಯುತ್ತಿತ್ತು. ವಿಕ್ರಮ್ ಕಿರಣ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದರೂ ಕೂಡ ಎಕ್ಸಾಮಲ್ಲಿ ಅವನು ಅವರ ಅಪ್ಪನ ಮುಳುಗಿ ಹೋಗುತ್ತಿದ್ದ ನೌಕೆಯನ್ನು ಉಳಿಸಬೇಕಿತ್ತು. ಅಂದರೆ ಅವರ ಅಪ್ಪನ ಬಿಸ್ನೆಸ್ ತುಂಬ ಲಾಸ್ ಆಗಿತ್ತು. ವಿಕ್ರಮ್ ಕೊನೆ ವರ್ಷದ ಪದವಿ ವ್ಯಾಸಂಗ ಮಾಡಬೇಕಾದಾಗ ವಿಧಿ ಇಲ್ಲದೆ ಅವರ ಅಪ್ಪನ ಕಂಪನಿಯನ್ನು ನೋಡಿಕೊಂಡ. ಅದರ ಫಲವಾಗಿ ಸ್ವಲ್ಪ ದಿನಗಳಲ್ಲೇ ಅವರ ಅಪ್ಪ ಮಾಡಿದ್ದಕ್ಕಿಂತ ಜಾಸ್ತಿ ಸಕ್ಸಸ್ ಅವನು ಕಂಡ. ನಂತರ ಅದರಲ್ಲೇ ಮುಂದುವರೆದ. ಕಿರಣ್ ಇಲ್ಲೇ ಇದ್ದರೆ ಅವರ ಮನೆಯವರು ಕಾಟ ಕೊಡುತ್ತಾರೆ, ಮದುವೆ ಆಗು ಅಂತ ಅವನು ಫಾರಿನ್ನಲ್ಲಿ ಒಂದು ಒಳ್ಳೆಯ ಕೆಲಸ ಸಿಕ್ಕಿತು ಅಂತ ಹೊರಟು ಹೋದ. 6 ತಿಂಗಳು 1 ವರ್ಷಕ್ಕೆ ಬಂದು ಬಿಡುತ್ತೇನೆ ಅಂತ ಹೇಳಿದವನು ತುಂಬ ವರ್ಷಗಳಾದರೂ ಬಂದೇ ಇಲ್ಲ. ಈಗ ಅಭ್ಯಾಸ ಆಗಿಬಿಟ್ಟಿದೆ ಕಿರಣನ್ನು ಬಿಟ್ಟು ಬದುಕುವುದು ವಿಕ್ರಮ್ಗೆ. ಆದರೆ ದಮಯಂತಿಯನ್ನು ಬಿಟ್ಟು ಬದುಕಲು ಸಾಧ್ಯವೇ ಇಲ್ಲ. ಏಕೆಂದರೆ ಅವಳು ಅವನ ಉಸಿರಾಟ. ಅಮೆರಿಕಕ್ಕೆ ಹೋದ ಮೇಲೆ ಅಲ್ಲೇ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಲಿ ಮೆಡಿಕಲಲ್ಲಿ ಅಂತ ಅವರ ಅಪ್ಪ ಕೋಟಿಗಟ್ಟಲೆ ದುಡ್ಡನ್ನು ಸುರಿದರು. ಅದರ ಫಲವಾಗಿ ಇಂದು ಅವರ ಋಣವನ್ನು ಸ್ವಲ್ಪ ತೀರಿಸಿದ್ದಾನೆ. ಸೂರ್ಯ ಅವರ ಹೆಂಡತಿಯ ಆಪರೇಷನನ್ನು ಮಾಡಿ ಈಗ ಸ್ವಲ್ಪ ಅವನಿಗೆ ಸಮಾಧಾನ ಅಂತ ಅನಿಸಿತು. ನಂತರ ಅವನು ಬಾಯಿ ತಪ್ಪಿ ಕೇಳಿದ, ವಿಕ್ರಮ್, ಇಂದು ನೀನು ನನ್ನ ಜೊತೆ ಮಲಗುತ್ತೀಯಾ ಅಲ್ಲವೇ ಅಂತ. ಆಗ ವಿಕ್ರಮ್ ವಿಧಿ ಇಲ್ಲದೆ ಆಯಿತು ಅಂತ ತಲೆ ಅಲ್ಲಾಡಿಸಿದ.
ಮನಸ್ಸಿನಲ್ಲಿ ನೀನು ಮಲಗಿದ ಮೇಲೆ ನಾನು ದಮಯಂತಿಯ ರೂಮಿಗೆ ಅಲ್ಲ, ನನ್ನ ರೂಮಿಗೆ ಹೋಗುತ್ತೇನೆ. ಇಷ್ಟು ದಿನ ನಾವಿಬ್ಬರು ದೂರ ಇದ್ದೆವು, ಪರವಾಗಿಲ್ಲ. ಆದರೆ ನಿನ್ನೆ ರಾತ್ರಿ ನಮ್ಮಿಬ್ಬರ ಮಧ್ಯೆ ಎಲ್ಲ ಆಗಿ ಹೋಗಿದೆ. ನನ್ನ ದೇಹದ ಕೂದಲುಗಳು ಮೇಲೆ ಹೇಳುತ್ತದೆ. ಆ ಕ್ಷಣವನ್ನು ನೆನೆಸಿಕೊಂಡರೆ ಎಂಥ ಅದ್ಭುತವಾದ ಕ್ಷಣ. ಆ ಕ್ಷಣ ಎಷ್ಟು ಪ್ರೀತಿ ಮಾಡುತ್ತಾಳೆ ಅವಳು. ನಾನು ನಿಜವಾಗಲೂ ಅದೃಷ್ಟವಂತ ಅಂತ ಅಂದುಕೊಂಡ. ರಾತ್ರಿಯಾದ ಕ್ಷಣಗಳನ್ನೆಲ್ಲ ಒಂದು ಸಲ ರೀಕಾಲ್ ಮಾಡಿಕೊಂಡ. ಅವನಿಗೆ ಅವಳನ್ನು ನೋಡಬೇಕು, ಅವಳ ಜೊತೆ ಇರಬೇಕು ಅನ್ನುವ ಆಸೆ ಜಾಸ್ತಿ ಆಯಿತು. ಅವನು ಕಿರಣ್ಗೆ, ನನಗೆ ಇಂಪಾರ್ಟೆಂಟ್ ಕಾಲ್ ಬರುತ್ತಿದೆ, ಸ್ವಲ್ಪ ಕೆಲಸವಿದೆ, ರಾತ್ರಿ ನಿನ್ನ ಜೊತೆ ಮಲಗುತ್ತೇನೆ ಅಂತ ಹೇಳಿದಾಗ ಕಿರಣ್ ಅನುಮಾನದಿಂದ ನೋಡುತ್ತಾನೆ. ಪ್ಲೀಸ್, ನಿನಗೆ ಹೇಗೆ ಇಷ್ಟ ಅದೇ ರೀತಿ ಇರುತ್ತೇನೆ ಅಂತ ಹೇಳಿದ. ಅಷ್ಟರಲ್ಲಿ ಶಾಂತಿ ಬಂದು, ಅಮ್ಮ ಅವರು ಬಂದಿಲ್ಲ ಇನ್ನು ಮನೆಗೆ ಅಂತ ಕಳವಳ ಪಡುತ್ತಿದ್ದೀರಾ? ಆಸ್ಪತ್ರೆಗೆ ಹೋಗಿ ಕರೆದುಕೊಂಡು ಬನ್ನಿ. ಇಷ್ಟು ಹೊತ್ತಿನಲ್ಲಿ ಡ್ರೈವರ್ ಏಕೆ? ನೀವು ಇರಬೇಕಾದಾಗ ಅಂತ ತುಂಬ ಅಧಿಕಾರದಿಂದ ಹೇಳಿದಳು. ವಿಕ್ರಮ್ಗೆ ಅದು ಸರಿ ಅಂತ ಅನಿಸಿತು. ಅವನು ಕೂಡ ಅದೇ ಕೆಲಸ ಮಾಡುವುದರಲ್ಲಿ ಇದ್ದ. ಆದರೆ ಕಿರಣ್ಗೆ ಕೋಪ ಬಂತು. ನೀವು ಯಾವಾಗಲೂ ಏಕೆ ದಮಯಂತಿಯನ್ನು ಇವನೇ ನೋಡಿಕೊಳ್ಳಬೇಕು ಅಂತ ಹೇಳುತ್ತೀರಾ? ಪ್ರತಿಯೊಬ್ಬರೂ ಅವರ ಕಷ್ಟ ಇಷ್ಟಗಳನ್ನು ಅವರೇ ನೋಡಿಕೊಳ್ಳಬೇಕು. ವಿಕ್ರಮ್ ಇರುವುದು ಕೇವಲ ದಮಯಂತಿಯ ಕೆಲಸ ಮಾಡಲು, ಅವಳ ಹಿಂದೆ ಸುತ್ತಲೂ ಅಲ್ಲ. ಆಗ ವಿಕ್ರಮ್ ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದಾನೆ. ಆಂಟಿ ಅಷ್ಟು ದೊಡ್ಡ ವಿಷಯ ಏನು ಹೇಳಿದರು? ದಮಯಂತಿ ಹೌಸ್ ವೈಫ್, ಅವಳಿಗೆ ಕಾರಿನಲ್ಲಿ ಹೋಗುವುದು ಬರುವುದು ಅಷ್ಟೊಂದು ತಿಳಿಯುವುದಿಲ್ಲ. ಅದೂ ಅಲ್ಲದೆ ಅವಳು ಹೋಗಿರುವುದು ನನ್ನ ಅಮ್ಮನ ಆಸ್ಪತ್ರೆಗೆ ಅಲ್ಲವೇ? ಏಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀಯಾ? ತುಂಬ ಯೋಚಿಸಬೇಡ ಅಂತ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ತನ್ನ ಕೈಯಿಂದ ಅವನ ಕೆನ್ನೆಯನ್ನು ಮುಟ್ಟಿದ. ಆದರೂ ಕೂಡ ಅವನ ಮುಖದಲ್ಲಿ ಯಾವುದೇ ರೀತಿಯ ಭಾವನೆಗಳು ಇರಲಿಲ್ಲ. ಈಗಲೂ ಕೂಡ ವಿಕ್ರಮ್ನನ್ನು ಗುರಾಯಿಸುತ್ತಿದ್ದ. ವಿಕ್ರಮ್ ಹೊರ ನಡೆದ. ಅವನ ಕಾರ್ ಆಸ್ಪತ್ರೆಯ ಕಡೆ ಹೋಯಿತು. ಇತ್ತ ಕಿರಣ್ ಶಾಂತಿಯನ್ನು ತುಂಬ ಕೋಪದಿಂದ ನೋಡಿದ. ನಂತರ ಅವನ ರೂಮಿಗೆ ಹೋಗಿ ರೂಮಿನ ಬಾಗಿಲನ್ನು ಜೋರಾಗಿ ಹಾಕಿದ. ಮನೆಯಲ್ಲಿ ಇದ್ದ ಎಲ್ಲರೂ ಒಂದು ಕ್ಷಣದಲ್ಲಿ ಬೆಚ್ಚಿದರು. ವಿಕ್ರಮ್ನ ತಂಗಿಗೂ ಕೂಡ ಸ್ವಲ್ಪ ಎಚ್ಚರ ಬಂತು. ಅಷ್ಟು ಜೋರಾಗಿ ಬಾಗಿಲನ್ನು ಹಾಕಿದ್ದು ಅವನು. ವಿಕ್ರಮ್ ಕಾರಿನಲ್ಲಿ ಕುಳಿತುಕೊಂಡರೂ ಅವನಿಗೆ ಕಿರಣ್ ಬಗ್ಗೆ ಯೋಚನೆ ಆಯಿತು. ನಂತರ ಶಾಂತಿ ಆಂಟಿ ಮತ್ತು ಮನೆಯಲ್ಲಿ ಇದ್ದ ಇನ್ನೊಬ್ಬ ಕೆಲಸದವನಿಗೆ ಫೋನ್ ಮಾಡಿ, ಆದಷ್ಟು ಕಿರಣ್ ಮೇಲೆ ಗಮನವಿಡು, ಅವನ ರೂಮ್ ಲಾಕ್ ಆಗಬಾರದು, ಒಳಗಡೆಯಿಂದ ಅಲ್ಲಲ್ಲೇ ಹೋಗಿ ಅವನು ಏನು ಮಾಡುತ್ತಿದ್ದಾನೆ ಅನ್ನುವುದನ್ನು ನೋಡಬೇಕು ಅಂತ ಹೇಳಿದಾಗ ಕೆಲಸದವನಿಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಆದರೆ ಶಾಂತಿಗೆ ಅರ್ಥವಾಯಿತು. ಏಕೆಂದರೆ ಕಿರಣ್ ಯಾವಾಗಲೂ ಇಷ್ಟೊಂದು ಕೋಪ ಮಾಡಿಕೊಂಡಿರಲಿಲ್ಲ ವಿಕ್ರಮ್ ಮೇಲೆ. ಅದಕ್ಕೆ ಅಂತ ಅಂದುಕೊಂಡು ಅವರು ಸ್ವಲ್ಪ ಸ್ವಲ್ಪ ಸಮಯಕ್ಕೆ ಹೋಗಿ ಅವನಿಗೆ ಏನಾದರೂ ಕುಡಿಯಲು ತಿನ್ನಲು ಕೊಡುತ್ತಿದ್ದರು. ಅವನು ಬೇಡ ಅಂತ ಹೇಳಿದರೂ ಬಿಡುತ್ತಿರಲಿಲ್ಲ. ಏನಾದರೂ ಒಂದು ನೆಪ ಹೇಳುತ್ತಿದ್ದರು. ಕೊನೆಗೆ ಅವನಿಗೆ ಪುನಃ ಪುನಃ ಎದ್ದು ಎದ್ದು ಬಾಗಿಲು ತೆಗೆಯುವುದು ಕಷ್ಟವಾಗುತ್ತದೆ ಅನ್ನುವ ವಿಷಯಕ್ಕೆ ಬಾಗಿಲನ್ನು ಸಂಪೂರ್ಣವಾಗಿ ತೆಗೆದುಬಿಟ್ಟ. ಅಲ್ಲಲ್ಲೇ ಶಾಂತಿ ಆಂಟಿ ಮೆಸೇಜ್ ಮಾಡಿ ಕಿರಣ್ ಬಗ್ಗೆ ಯೋಚಿಸಬೇಡ ಅಂತ ಹೇಳುತ್ತಿದ್ದರು. ಅರ್ಧ ದಾರಿಗೆ ಬಂದಿದ್ದಾನೆ, ಇನ್ನೂ ಕೂಡ ಆಸ್ಪತ್ರೆಯ ಬಳಿ ಬರಲು ಆಗಿಲ್ಲ. ಅವನಿಗೆ ಡ್ರೈವಿಂಗ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಕಿರಣ್ ಮತ್ತು ದಮಯಂತಿಯ ಮಧ್ಯೆ ಯಾರನ್ನೂ ಕೂಡ ಅವನು ಹೆಚ್ಚು ಕಡಿಮೆ ಅಂತ ಮಾಡುವುದಿಲ್ಲ. ಕಿರಣ್ ಪ್ರಾಣವಾದರೆ ದಮಯಂತಿ ಉಸಿರು. ಇಬ್ಬರು ಬೇಕು, ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ ಅಂತ ಏನೂ ಇಲ್ಲ. ಇಬ್ಬರು ನನ್ನ ಬದುಕಿಗೆ ಬೇಕೇ ಬೇಕು. ಇವರಿಬ್ಬರನ್ನು ಹೇಗೆ ಬ್ಯಾಲೆನ್ಸ್ ಮಾಡುವುದು ಅವನಿಗೆ ಅರ್ಥವಾಗುತ್ತಿಲ್ಲ. ಸದ್ಯಕ್ಕೆ ಹೇಗೆ ಬದುಕು ಬಂದರೆ ಹಾಗೆ ಸ್ವೀಕರಿಸೋಣ ಅಂತ ಅಂದುಕೊಂಡ. ಮೊದಲು ದಮಯಂತಿ ಜೊತೆ ಮಾತನಾಡಬೇಕು. ರಾತ್ರಿಯ ಆ ಮಿಲನ ಆದ ಮೇಲೆ ಅವಳನ್ನು ಸರಿಯಾಗಿ ಮುದ್ದಿಸಿಲ್ಲ. ಅವಳು ನನಗೆ ಇಷ್ಟವಾಗುವ ರೀತಿ ಪ್ರತಿ ಕೆಲಸವನ್ನು ರಾತ್ರಿ ಮಾಡಿದಳು. ಅಂತಹ ಹೆಂಡತಿ ನನಗೆ ಸಿಕ್ಕಿದ್ದು ಅದೃಷ್ಟ.
ಪೂರ್ವಜನ್ಮದ ಪುಣ್ಯದ ಫಲ ಅಂತ ಅಂದುಕೊಂಡು ನಗುತ್ತಿದ್ದ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.